ವೆಲ್ಕಮ್ ಟು ಸೋಲ್ಫುಲ್ ಸ್ಮಿತಾ ಕ್ರಿಯೇಟಿವ್ ಅಂಡ್ ಕುಕಿಂಗ್ ಚಾನೆಲ್. ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಅಂಡ್ ವ್ಯೂವರ್ಸ್ಗೆ ತುಂಬು ಹೃದಯದ ಧನ್ಯವಾದಗಳು. ಆತ್ಮೀಯ ನನ್ನ ಕುಟುಂಬದವರಿಗೆಲ್ಲರಿಗೂ ಕೂಡ ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇವತ್ತು ನಾನು ಒಂದು ಕುಂಬಳಕಾಯಿ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಒಂದು ಕುಂಬಳಕಾಯಿ 100 ಪ್ರಯೋಜನಗಳು ಅನ್ನೋ ಹಾಗೆ ಕುಂಬಳಕಾಯಿಯಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ಪುಟ್ಟದಾಗೆ ಹೇಳ್ತೀನಿ. ಹಾಗೆ ಕುಂಬಳಕಾಯಿ ಜ್ಯೂಸ್ನ ಮಾಡಿಕೊಂಡು ಕುಡಿಯೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ, ಕುಂಬಳಕಾಯಿ ಜ್ಯೂಸನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಕುಂಬಳಕಾಯಿ ತೊಗೊಂಡು ಅದರಲ್ಲಿ ನಮಗೆ ಎಷ್ಟು ಲೋಟ ಜ್ಯೂಸ್ ಬೇಕಾಗುತ್ತೆ ಅಂತ ನಾವು ಡಿಸೈಡ್ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಕ್ವಾಂಟಿಟಿನ ತೊಗೋಬೇಕಾಗುತ್ತೆ. ಕುಂಬಳಕಾಯಿನ ಕಟ್ ಮಾಡಿಕೊಂಡು ಸ್ವಲ್ಪ ಸಿಪ್ಪೆನ ತೆಕ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾನು ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೆ, ಅದಕ್ಕೆ ಮತ್ತೊಂದು ಸರಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೆ. ವಿಡಿಯೋ ಮಾಡೋಣ, ಅನ್ನ ಮಾಡ್ತಾ ಇದ್ದಾನ, ಆಯ್ತಾ? ಓಕೆನಾ? ನಿಂಗೂ ಬೇಕಾ ಜ್ಯೂಸು? ಹೀಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ತುರಿದು ಬೇಕಾದ್ರೆ ರಸನೂ ತೆಗಿಬೋದು. ನಮ್ಗೆ ಹೇಗೆ ಈಸಿ ಆಗುತ್ತೋ ನಾವು ಆ ಥರ ಮಾಡ್ಕೊಳ್ಬೋದು. ಒಂದು ಚಿಟಿಕೆ ಜೀರಿಗೆ ಹಾಕ್ಕೊಳ್ತಿದ್ದೀನಿ, 1-2 ಕಾಳು ಮೆಣಸಿನಕಾಳು, ಒಂಚೂರು ಶುಂಠಿ, ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಬೇಕು. ನಾನು ಫಸ್ಟೇ ನೀರು ಹಾಕಿಲ್ಲ ನೋಡಿ, ಪೇಸ್ಟ್ ಎಷ್ಟು ಚೆನ್ನಾಗಿ ಬಂದಿದೆ, ನೈಸಾಗಿಯೇ ಬಂದಿದೆ. ಇದನ್ನು ಇನ್ನೊಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನಾನೀಗ 1 ಚಿಟಿಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಫಸ್ಟೇ ವಾಟರ್ನ ಮಿಕ್ಸ್ ಮಾಡಿಲ್ಲ, ಅದಕ್ಕೋಸ್ಕರ ಅರ್ಧ ಗ್ಲಾಸ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ನಿಮಗೆ ಸ್ಟಾರ್ಟಿಂಗ್ ಬೆಲ್ಲ ಫೋಟೋದಲ್ಲಿ ತೋರಿಸಿದ್ದೀನಿ, ಆದರೆ ನಾನು ಬೆಲ್ಲನ ಆ್ಯಡ್ ಮಾಡಿಲ್ಲ. ಮಾರ್ನಿಂಗ್ ಟೈಮ್ ನಾವು ಕುಂಬಳಕಾಯಿ ಜ್ಯೂಸನ್ನು ಕುಡಿಯುವಾಗ ನಾವು ಆರೋಗ್ಯದ ದೃಷ್ಟಿಯಿಂದನೇ ಈ ಜ್ಯೂಸನ್ನ ಮಾಡ್ಕೊಂಡು ಕುಡಿತೀವಿ. ಸೊ ಹಾಗಾಗಿ ನಮಗೆ ಬೆಲ್ಲ ಇದಕ್ಕೆ ಹಾಕೋ ಅಗತ್ಯ ಇಲ್ಲ, ಉಪ್ಪು ಹಾಕ್ಕೊಂಡೇ ಕುಡಿಬೇಕು, ಒಳ್ಳೆಯದು. ಕುಂಬಳಕಾಯಿ ಸೀಡ್ಸಿಂದನೂ ನಮಗೆ ತುಂಬ ಪ್ರಯೋಜನ ಇದೆ. ಅದಕ್ಕೋಸ್ಕರ ನೀವು ಜ್ಯೂಸ್ ಮಾಡಬೇಕಾದ್ರೆ ಬೀಜ ಮತ್ತು ತಿರುಳು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಜ್ಯೂಸ್ ಮಾಡ್ಕೋಬೋದು. ಈ ಥರ ಸೀಡ್ಸನ್ನು ಸೇರಿಸಿ ನೀವು ರುಬ್ಕೊಂಡಾಗ ಸೋಸ್ಕೊಂಡು ಕುಡೀರಿ, ಇಲ್ಲಾಂದರೆ ಸ್ವಲ್ಪ ತರಿ ಸಿಗುತ್ತೆ. ಹಾಗೆ ಈ ಕುಂಬಳಕಾಯಿಯಲ್ಲಿ ವಿಟಮಿನ್ ಸಿ, ಐರನ್, ಕ್ಯಾಲ್ಶಿಯಂ ಅಂತ ಅಂಶಗಳು ಇವೆ. ನೈಟ್ರಿಕ್ ಆಕ್ಸೈಡ್, ಫೈಬರ್ನಂತಹ ಅಂಶ ಇದೆ. ಆ್ಯಂಟಿ ಆಕ್ಸಿಡೆಂಟ್ನಂತಹ ಗುಣ ಜಾಸ್ತಿ ಇರುತ್ತೆ. ಈ ಕುಂಬಳಕಾಯಿಯಲ್ಲಿ ಸಿಗುವಂತಹ ವಾಟರ್ ಕಂಟೆಂಟ್ನ ಮಿನರಲ್ ವಾಟರ್ ಅಂತಲೇ ಹೇಳ್ಬೋದು, ಶುದ್ಧವಾದ ನೀರು. ನಾವು ಈ ಕುಂಬಳಕಾಯಿ ಜ್ಯೂಸನ್ನ ಆದಷ್ಟು ಬೆಳಿಗ್ಗೆ 7 ಗಂಟೆ ಒಳಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ನಾವು ಬೆಳಗ್ಗೆ ಟೈಮು ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸ್ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ಕು, ಮಲಬದ್ಧತೆ, ಅಸಿಡಿಟಿ, BP, ನರ ದೌರ್ಬಲ್ಯ ಇವೆಲ್ಲವೂ ಕೂಡ ಸ್ವಲ್ಪ ಸುಧಾರಣೆ ಆಗುತ್ತೆ. ಹೃದಯಕ್ಕೂ ಕೂಡ ತುಂಬ ಒಳ್ಳೆಯದು. ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಅಂತ ಅಂದರೆ, ಒಂದು ವೇಳೆ ದೇಹದಲ್ಲಿ ಕ್ಯಾನ್ಸರ್ ಉತ್ಪತ್ತಿ ಮಾಡುವಂತಹ ಕ್ಯಾನ್ಸರ್ ಕೋಶ ಏನಾದರೂ ಬೆಳೀತಾ ಇದ್ದರೆ ಅದನ್ನು ಈ ಕುಂಬಳಕಾಯಿ ನಾಶ ಮಾಡುತ್ತೆ. ಕಾರಣ ಈ ಕುಂಬಳಕಾಯಿಯಲ್ಲಿ ನೈಟ್ರಿಕ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ನ ಗುಣ ಇರೋದ್ರಿಂದ. ಈ ಕುಂಬಳಕಾಯಿ ಜ್ಯೂಸ್ ಮಾಡೋದು ಹೇಗೆ ಮತ್ತು ಇದರಿಂದ ಆಗುವ ಪ್ರಯೋಜನ ಏನು ಅಂತ ತಿಳ್ಕೊಂಡಿದ್ದೀವಿ. ನೀವು ಕೂಡ ಮನೇಲಿ ಮಾಡಿ ಕುಡೀರಿ, ನನಗೆ ಹೇಗಿತ್ತು ಅಂತ ತಿಳಿಸಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.